ನಾವು ಔಷಧಿ ಕೊಟ್ಟಿದ್ದೆವು. ಆ ಔಷಧ ಬದಲು ನಿಮ್ಗೆ ಏನು ಅನಿಸ್ತೈತ್ರಿ? ಚಲೋ ಈ ಥರ ರೆಕಾರ್ಡ್ ಆಗಿದ್ದೇನೆ ಈಗ. ಹಾಂ, ರೆಕಾರ್ಡಿಂಗ್ ಆಗಿದೆ. ಚಲೋ ಐತಿ ಬಿಡ್ರಿ, ಚಲೋ ಐತಿ ಅಂತೇಳಿ ಮತ್ತೆ ನಿಮ್ಗೆ ಹೇಳ್ತೇನಲ್ಲ, ಇದಕ್ಕೆ ಆ ಸೋಯಾಬೀನ್ ಚಲೋ ಐತಿ ನೋಡ್ರಿ. ಸೋಯಾಬೀನ್ ಚಲೋ ಐತ್ರಿ. ಹೋದ ವರ್ಷ ಯೂಸ್ ಮಾಡ್ರಿ, ಹೋದ ವರ್ಷಕ್ಕಿಂತ ಬೇರೆ ಕಡೆ ನಾವು ತಂಬಾಕಿಗೆ ಬಿ ಚಲೋ ಐತಿ ನಮ್ಗೆ ತಂಬಾಕಿಗೆ ಬಿಡ್ರಿ. ಹಾಂ ರೀ, 1 ಎಕರೆಗೆ ನಮ್ಗೆ ಇಲ್ಲ ಅಂದ್ರೆ 2,60,000 ರೂಪಾಯಿ ತಂಬಾಕು ಐತಿ. 2,60,000 ಆಗೈತ್ರಿ. ಎಷ್ಟು 1 ಎಕರೆ ಒಂದು 10-12 ಗುಂಟೆ ಆಗುತ್ತೆ. 1 ಎಕರೆ ಅಂದ್ರೆ 1.25 ಎಕರೆಗೆ 2 ಲಕ್ಷ ರೂಪಾಯಿ ನಿಮ್ಮದು ತಂಬಾಕದಾಗ ದುಡ್ಡು ಆಗೈತ್ರಿ. ನಮ್ಮ ಕಂಪನಿಯ ಔಷಧಿ ನಿಮಗೆ ಹೆಂಗೆ ಅನಿಸ್ತೈತ್ರಿ? ನಮ್ಮವ್ರಿ ಚಲೋ ಐತಿ ನೋಡ್ರಿ, ಕಬ್ಬು ಬಿ ಚಲೋ ಐತಿ, ಇದಕ್ಕೂ ಚಲೋ ಐತಿ. ಮೆಣಸಿನ್ಕಾಯಿ ರೀ ಹಾಂ ರೀ, ನಮ್ಮ 1,400 ಕುನಿ ರೀ, ನಾವು 70,000 ರೂಪಾಯಿ ಮೆಣಸಿನ್ಕಾಯಿ ಮಾಡಿವ್ರಿ. ನಾವು 1,400 ಕುನಿ 1,400 ಕುನಿ 70,000 ರೂಪಾಯಿ ಈಗ ಹಚ್ಚಿದವ್ರಲ್ಲ, ಈಗ ಮತ್ತೆ ಮಾಡೋರಲ್ಲ ನಿಮ್ಮದು ಮಾಡ್ರಿ. ಅಲ್ಲ, ನಮ್ಗೆ ಕೊಟ್ಟಿದ್ದ ನಾವು ಔಷಧಿಯಿಂದ ನಿಮ್ಗೆ ರೈತರಿಗೆ ಫಾಯ್ದೆ ಆಗುವಂಥದ್ದು ಇತ್ತು, ಅಥವಾ ಈ ಕೆಮಿಕಲ್ ಎಲ್ಲ ಬಸ್ತಾ ಇರೋದ್ರಿಂದ ಅದರಿಂದ ಲಾಸ್ ಆಗ್ತಾ ಇದೆಯೋ, ಅಥವಾ ನಮ್ಮ ಔಷಧಿನ ಲಾಸ್ ಆಗ್ತಾ ಇದೆ? ಚಲೋ ಐತ್ರಿ ಔಷಧ ಬದಲು ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರಿಗೂ ರಿಸಲ್ಟ್ ಬರುವಂಥದ್ದು, ಮತ್ತು ಇನ್ನೊಬ್ಬರಿಗೆ ರೈತರಿಗೆ ತಿಳುವಳಿಕೆ ಹೇಳುವಂಥದ್ರಿ, ಮತ್ತು ಆ ಥರದಿಂದ ಬರುವಂಥ ರೈತರಿಗೂ ಇಳುವರಿ ಜಾಸ್ತಿ ಬರುವಂಥದ್ರಿ, ಉತ್ಪನ್ನ ಜಾಸ್ತಿ ನಿಮ್ಮಲ್ಲಿ ಹೊಂಟತೈತ್ರಿ. ಹೊಂಟತೈತ್ರಿ ಈ ಔಷಧ ಹೊಂಟದೈತ್ರಿ. ಅಂದ್ರೆ ನಿಮಗೇನು ಇದು ಔಷಧ ಹಾಕಿದ್ರೆ ಲಾಸ್ ಅಂತ ಏನಿಲ್ಲ, ಅದರಿಂದ ಇನ್ಕಮ್ ಜಾಸ್ತಿ ಆಗ್ತಾ ಇದೆ. ಬೆಳೆ ದಿವಸ ಒಂದು ನಮ್ಗೆ ಚಲೋ ಕಂದಿದ್ರಲ್ಲ, ಚಲೋ ಕಾಣ್ತಿದ್ರಿ. ಚಲೋ ಕಂದಿದ್ದಿ ಮನುಷ್ಯನ ರೈತರು ಮತ್ತೊಂದು ಸ್ವಲ್ಪ ಮಾಯ ಬರ್ತೈತಿ ಹೊಲ್ದಾಗ ಬಿಡಕ. ಹಾಂ, ಸರಿ. ಅಂದರೆ ಬೆಸ್ಟಾಗಿ ನಮ್ಮ ಖಾದಿ ಮತ್ತು ಯಾವುದಂದ್ರೆ ನಮ್ಮ ಕಂಪ್ನಿ ಇದ್ರಿ, ಕೇಂದ್ರ ಸರ್ಕಾರದಿಂದ ಖಾದಿ ಮತ್ತು ಗ್ರಾಮ ಉದ್ಯೋಗ ಇಲಾಖೆ ಕಡೆಯಿಂದ ನಾವು ಈ ಆರ್ಗ್ಯಾನಿಕ್ ಎಲ್ಲ ಔಷಧಿ ಮಾಡತ್ತೀವಿ. ಇದ್ರ ಜೊತೆ ನಿಮಗೆ ಇನ್ನೊಬ್ಬರು ರೈತರಿಗೆ ಹೇಳ್ಬೇಕು ಅನ್ನೋಂಗೆ ಏನಾದರೂ ಅನಿಸ್ತೈತೆ ರೀ? ಮೊನ್ನೆ ನೀವು ಫೋನ್ ಹಚ್ಚಿ ಕೊಟ್ಟಿರ್ಲಿಕ್ರಿ, ಅವ್ರಿಗೆ ಹೇಳಿದೇನ್ರಲ್ಲ, ಅವ್ರು ಬಂದಿಲ್ಲ ಬಿಡ್ರಿ. ಇಲ್ಲ ಬೇರೆದವ್ರಿಗೆ ಬರ್ತಾನ ಅಂತೀರಿ ನೋಡಕ್ಕೆ, ಇಲ್ಲಿ ಬರತ್ತೆ ಹೇಳಿನ್ರಲ್ಲ ಅವ್ನು ಬರೀತೀವಿ. ಅಂದರೆ ಈ ಥರದಿಂದ ನೀವು ಇನ್ನೊಬ್ಬರಿಗೆ ಪ್ರಮೋಟ್ ಮಾಡೋಕ್ಕೂ ರೆಡಿ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೌದ್ರಿ. ಚಲೋ ಐತೆ ಅಲ್ರಿ, ನಿಮಗೆ ಬೆಸ್ಟ್ ಅನಿಸ್ತೈತಿ. ಓಕೆ.